ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರೂಪಾಯನ್ ಗೌಡಸ್ ವ್ಲಾಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ನನ್ನ ಇವತ್ತಿನ ಈ ವ್ಲಾಗ್ ಬಂದು ತುಂಬಾ ಹ್ಯಾಪಿ ಮೂಮೆಂಟ್, ಪ್ರೌಡ್ ಮೂಮೆಂಟ್. ಆ್ಯಂಡ್ ಇವತ್ತು ನನ್ನ ಕಾರ್ ಡೆಲಿವರಿ ಡೇ. ಹಾಗಾಗಿ ಇವತ್ತು ಎರಡೆರಡು ಧಮಾಕ. ನಿಮಗೆ ಹೋದ ವಿಡಿಯೋದಲ್ಲಿ ಹೇಳ್ದಂಗೆ ಇವತ್ತು ನಮ್ಮನೆ ಓಪನಿಂಗ್ ಕೂಡ ಹಾಗೆಯೇ ಕಾರ್ ಡೆಲಿವರಿ ಕೂಡ ಇವತ್ತೇ ಆಗ್ತಾಯಿದೆ. ಹಾಗಾಗಿ ಡಬಲ್ ಧಮಾಕ, ಡಬಲ್ ಖುಷಿ, ಎಲ್ಲ ಡಬಲ್ ಅಂತಲೇ ಹೇಳ್ಬೋದು. ಇವತ್ತು ಕಾರ್ ಡೆಲಿವರಿನ ತೊಗೊತಾ ಇದ್ದೀವಿ. ಬಟ್ ಕಾರ್ನ ನನಗೆ ಕೊಡ್ತಾ ಇಲ್ಲ, ಇವತ್ತು ಜಸ್ಟ್ ಡೆಲಿವರಿ ಆಗ್ತಾಯಿದೆ ಅಷ್ಟೇ. ಯಾಕೆ ಏನು ಎಲ್ಲನೂ ಕೂಡ ಮುಂದೆ ಹೇಳ್ತೀನಿ. ಇವಾಗ ನಾವು ಟಾಟಾ ಮೋಟರ್ಸ್ ಶೋರೂಮ್ಗೆ ಕುಣಿಗಲಲ್ಲಿ ಬಂದಿದ್ದೀವಿ ಕಾರ್ ಡೆಲಿವರಿ ತೊಗೊಳೋದಕ್ಕೆ ಅಂತ ಹೇಳ್ಬಿಟ್ಟು. ಅವರ ಸ್ಟೆಪ್ಸು, ಪ್ರೊಸೀಜರ್ ಏನೇನಿದೆ, ಸೈನು ಮತ್ತು ಅವರೆಲ್ಲ ಡೀಟೇಲ್ಸ್ನ ಕೊಡ್ತಿದ್ದಾರೆ. ಇದು ಬಿಲ್ಲು, ನೀವು ಇಷ್ಟು ಕಟ್ಟಿದ್ದು, ನೀವು ಅಷ್ಟು ಕಟ್ಟಿದ್ದು ಬಿಲ್ಲು, ಮತ್ತು ಅದು ಇದು, ಮತ್ತು ಇನ್ಶೂರೆನ್ಸ್ ಬಗ್ಗೆ ಮತ್ತು ಸರ್ವಿಸ್ ಬಗ್ಗೆ ಎಲ್ಲನೂ ಕೂಡ ಡೀಟೇಲ್ಸ್ನ ಕೊಟ್ಟರು, ಇನ್ಫಾರ್ಮೇಷನ್ನ ಕೊಟ್ಟರು, ಸೈನ್ ಹಾಕ್ಸ್ಕೊಂಡ್ರು. ಶೋರೂಮ್ ಬಂದು 7,94,900, ಇನ್ಶೂರೆನ್ಸ್ ಬಂದು 31,400. ಇವರಿಬ್ಬರು ಮನೆ ಹತ್ರ ಅವನಿಗೆ ಬೇಕಾಗಿದೆ, ಇವನಿಗೆ ಬೇಕಾಗಿದ್ದು, ಅವನಿಗೆ ಬೇಕಿತ್ತು. ಇಬ್ಬರು ಕಿತ್ತಾಡಿ ಮಡಗ್ತಾಯಿದ್ರು. ಇಲ್ಲಿಬ್ಬರು ಏನೋ ಒಳ್ಳೆ ಮುದ್ದು ಜೋಡಿ ಅಕ್ಕಿಗಳು ಆಡ್ದಂಗೆ ಇಬ್ಬರು ಕೂಡ ಆಟ ಆಡ್ತಾಯಿದ್ರು. ಅದನ್ನು ಸಂಪ್ರೀತ ಕ್ಯಾಪ್ಚರ್ ಮಾಡಿದ್ಲು. ನೋಡೋಕ್ಕೇನೋ ಒಂಥರ ಕ್ಯೂಟಾಗಿತ್ತು. ಆ್ಯಂಡ್ ಇವಾಗ ಕಾರ್ ರಿವೀಲ್ ಮಾಡೋದನ್ನ ಹೇಗೆ ಏನು ಎಲ್ಲನೂ ಕೂಡ ಡಿಸ್ಕಸ್ನ ಮಾಡ್ತಾಯಿದ್ವಿ. ಆ್ಯಂಡ್ ದೊಡ್ಡ ಹಾರ ತೊಗೊಂಬಂದಿದ್ವಿ. ಅವರು ಕೂಡ ಒಂದು ಹಾರ ಎಲ್ಲ ರೆಡಿ ಮಾಡಿ ಪೂಜೆಗೆಲ್ಲ ಅವ್ರದ್ದೇ ಐಟಮ್ಸ್ ಎಲ್ಲ ರೆಡಿ ಮಾಡಿಟ್ಟಿದ್ವು. ಒಂದು ಸತಿ ಅದನ್ನ ಹಾರ ಹಾಕ್ಬೇಕಾಗಿತ್ತಲ್ವ, ಹಂಗಾಗಿ ಸುಮ್ಮನೆ ನಾನು ಒಬ್ಬಳೇ ನಿಂತ್ಕೊಂಡು, ನನ್ನ ತಮ್ಮ ಕೇಕೆಲ್ಲ ತರೋಕ್ಕೆ ಹೋಗಿದ್ದ. ಅಷ್ಟರಲ್ಲಿ ಸುಮ್ಮನೆ ಒಂದು ಸತಿ ರಿವೀಲ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಒಬ್ಬಳೇ ಸೋಲೋ ಕಾರ್ನ ರಿವೀಲ್ನ ಮಾಡಿದೆ ಫಸ್ಟು. ಅದಾದಮೇಲೆ ಹಾರ ಎಲ್ಲನೂ ಕೂಡ ಅವರೇ ಹಾಕಿ ಕೊಡ್ತಾಯಿದ್ರು. ಈ ರೀತಿಯಾಗಿದೆ ಒಳಗಡೆ ಇಂಟೀರಿಯರ್, ಈಚೆ ಎಲ್ಲ ಕಾರು. ಹಾರ ಎಲ್ಲ ಹಾಕಿ ಆದಮೇಲೆ ಮತ್ತೆ ಅದನ್ನು ಕಟ್ಟನ್ನು ಕ್ಲೋಸ್ ಮಾಡಿ ಸ್ಕ್ರೀನ್ನ, ಅದರಿಂದ ಮತ್ತೆ ನಾವು ರಿವೀಲ್ ಮಾಡೋಣ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಪೂಜೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಕಾರ್ ಸುಮ್ಮನೆ ಲೈಟಾಗೆ ಚಕ್ರಕ್ಕೆಲ್ಲ ನೀರೆಲ್ಲ ಹಾಕಿ ದೇವ್ರ ಪೂಜೆ ಏನು ಮಾಡಬೇಕು ಅದನ್ನೆಲ್ಲ ನೀಟಾಗೆ ಮಾಡಿಕೊಂಡೆ. ಇವತ್ತು ಅಮಾವಾಸ್ಯೆ ನಾಳೆ ಇದೆ. ನಾವು ಡೆಲಿವರಿ ತೊಗೊಂಡಿದ್ದು ಬಂದು ಜುಲೈ 4th. ಹಾಗಾಗಿ ನಾವು ಇಲ್ಲಿ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡು ಮತ್ತೆ ಮನೆ ಹತ್ರ ಹೋಗಿ ಇವತ್ತು ಹೋಮ ಮಾಡೋಕ್ಕೆಲ್ಲ ಬಂದಿರಲ್ವ ಪುರೋಹಿತರು, ಅವ್ರ ಹತ್ರನೇ ಪೂಜೆ ಮಾಡಿಸೋದಕ್ಕೂ ಕೂಡ ಹೇಳಿದ್ದೀವಿ. ಹಾಗಾಗಿ ಇಲ್ಲಿ ಶಾಸ್ತ್ರವಾಗಿ ಪೂಜೆ ಮಾಡ್ಕೊಂಡು ನಾವು ತೊಗೊಂಡೋಗ್ಬೇಕಲ್ವ, ಹಾಗಾಗಿ ಪೂಜೆನ ಮಾಡ್ಕೊತಾ ಇದ್ದೀವಿ. ಆ್ಯಂಡ್ ಈ ಕಾರ್ ಜರ್ನಿ ಬಗ್ಗೆ ಹೇಳೋದಾದರೆ ನನಗಂತೂ ಯಾವುದೇ ಥರ ಪ್ಲ್ಯಾನೇ ಇರಲಿಲ್ಲ. 1 ಮಂತಲ್ಲಿ ಎಲ್ಲನೂ ಕೂಡ ಪ್ಲ್ಯಾನ್ ಮಾಡಿಕೊಂಡು 1 ಮಂತಲ್ಲೇ ಎಲ್ಲ ಡಿಸೈಡ್ ಮಾಡಿ 1 ಮಂತಲ್ಲೇ ಬುಕ್ ಮಾಡಿ 1 ಮಂತಲ್ಲೇ ಬಂದಿದೆ ಅಂತಲೇ ಹೇಳ್ಬೋದು. ಈ ಕಾರ್ ತೊಗೊಳೋದಕ್ಕೂ ಒಬ್ಬರು ಕಮೆಂಟ್ ಸಿಗ್ತಾಯಿಲ್ಲ. ನಾನು ಏನಾದರೂ ಸಿಕ್ಕಿದ್ರೆ ಅವ್ರ ಕಮೆಂಟ್ನ ನಾನು ಇಲ್ಲಿ ಪಿನ್ ಮಾಡಿರ್ತೀನಿ ಸ್ಕ್ರೀನ್ಶಾಟ್ ಮಾಡಿ, ಅವರಿಂದನೇ ಅಂತ ಹೇಳ್ಬೋದು. ಅವ್ರು ಹೇಳಿದ ಮಾತು ಏನೋ ಒಂಥರ ಮೋಟಿವೇಟ್ ಆದಂಗೆ ಆಯಿತು. ಹಾಗಾಗಿ ನಾನು ತೊಗೋಬೇಕು ಅಂತ ಆಸೆ ಛಲ ಬಂತು. ಹಾಗಾಗಿ ನಾನು ತಮ್ಮಂಗೆ ಹೇಳ್ದೆ ಹಿಂಗೆ ಅಂತ. ಅವನು ಒಂದು ವಾರನೋ ಒಂದು 15 ದಿನ ಅಂದ್ಕೊಳ್ಳಿ ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ಅದು ಇದು ಎಲ್ಲ ಸರ್ಚ್ ಮಾಡಿ ಯಾವುದು ಬೆಸ್ಟು ನಮ್ಮ ಪ್ರೈಸಿಗೆ, ನಮ್ಗೆ ಯಾವ ಸೆಟ್ ಆಗುತ್ತೆ, ಯಾವ ತೊಗೊಂಡ್ರೆ ಬೆಸ್ಟು ಅನ್ನೋದನ್ನೆಲ್ಲ ಸರ್ಚ್ ಮಾಡಿ ನನ್ನ ತಮ್ಮ ಅವನು ಹುಡುಕಿ ಇದನ್ನು ನನಗೆ ರೆಫರ್ ಮಾಡ್ದೆ. ಬಟ್ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಟಾಟಾ ಕಂಪ್ನಿನೇ ಚೆನ್ನಾಗಿದೆ. ಬಟ್ ಅದರಲ್ಲಿ ನಾವು ತೊಗೊಂಡಿರೋದು ಟಾಟಾ ಪಂಚ್ ಅಡ್ವೆಂಚರ್ ಆಟೋಮೆಟಿಕ್ಕು. ಹಂಗಾಗಿ ಎಲ್ಲರೂ ಬೇಡ ಇದು ನೆಕ್ಸಾನ್ ತೊಗೊಳ್ಳಿ ಅಂತಂದರು. ನಾವು ಮಿಡ್ ವರ್ಷನ್ನೇ ತೊಗೊಂಡಿರೋದು. ಬಟ್ ಪರವಾಗಿಲ್ಲ, ನಮ್ಮ ರೇಂಜಿಗೆ ನಮಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದಕ್ಕೆ ನಮಗೆ ಅರೌಂಡ್ ಪ್ರೈಸ್ ಬಂದು ನನಗೆ ಲಾಸ್ಟಲ್ಲಿ ಹೇಳ್ತೀನಿ ಆಯಿತಾ, ಅಲ್ಲಿ ತನಕ ನೀವು ನೋಡಿ ಎಷ್ಟಾಯಿತು ಏನು ಅಂತ ಹೇಳ್ಬಿಟ್ಟು. ಇವಾಗ ಪೂಜೆ ಎಲ್ಲ ಮಾಡಿ ನಾನು ನನ್ನ ತಮ್ಮ ಎಲ್ಲ ಪೂಜೆನೆಲ್ಲನೂ ಕೂಡ ಮಾಡ್ತಾಯಿದ್ದೀವಿ. ಜಾಸ್ತಿ ಕಾಯ್ಸೋಕ್ಕೆಲ್ಲ ಇಷ್ಟ ಆಗಲ್ಲ, ಇರೋದನ್ನ ಯಾವಾಗಿದ್ರೂ ಹೇಳೋದೆಲ್ಲ ಹೇಳ್ಬಿಡ್ತೀನಿ. ಈ ಕಾರ್ಗೆ ಪ್ರೈಸ್ ಬಂದು 9,75,000 ರೂಪಾಯಿ, 50 ರೂಪಾಯಿ ಇಷ್ಟೇ ಆಗಿರೋದು ಪ್ರೈಸು. ನನಗೆ ನಿಮ್ಮ ಹತ್ರ ಇನ್ನೊಬ್ರ ಹತ್ರ ಅಲ್ಲಿ ಜಾಸ್ತಿ ಕಮ್ಮಿ ಹೇಳೋ ಅವಶ್ಯಕತೆ ನನಗೇನೂ ಇಲ್ಲ. ಏನು ಈ ಪ್ರೈಸಲ್ಲಿ ನಾವು ತೊಗೊಂಡಿದ್ದೀವಿ ಅದನ್ನೇ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕು, ಹಾಗಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ.
ಆ್ಯಂಡ್ ಲೋನೆಲ್ಲ ಏನೂ ಹಾಕ್ಸ್ಕೊಂಡಿಲ್ಲ, ಫುಲ್ ಕ್ಯಾಶ್ ಕೊಟ್ಟೆ ತೊಗೊಂಡಿರೋದು. ಆ್ಯಂಡ್ ನನ್ನ ಹೆಸರಲ್ಲೇ ತೊಗೊಂಡಿರೋದು, ನನ್ನ ಅಮೌಂಟಲ್ಲೇ ತೊಗೊಂಡಿರೋದು. ಆ್ಯಂಡ್ ನನ್ನ ಹತ್ರ ಸ್ವಲ್ಪ ಅಮೌಂಟ್ ಇತ್ತು, ಮಿಕ್ಕಿದ್ದು ಅಮ್ಮ ಮತ್ತು ತಮ್ಮ ಸೇರಿ 1,20,000 ಕೊಟ್ಟರು. ಇನ್ನು 5 ಲಕ್ಷಕ್ಕೆ ನಾನು ಒಡವೆನ ಅಡ ಇಟ್ಬಿಟ್ಟು ನಾನು ತೊಗೊತಾ ಇರೋದು. ನಮ್ಗಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಒಟ್ಟಿಗೆ ದುಡ್ಡು ಕೂಡಿಟ್ಟು ಒಂದೇ ಸರಿ ತೊಗೋತೀವಿ ಅಂದರೆ ಅದು ಅಸಾಧ್ಯ ಅಂತಲೇ ಅನಿಸುತ್ತೆ ಒಂದೊಂದು ಸರಿ. ಹಂಗಾಗಿ ಈ ಥರ ಏನಾದರೂ ಸಾಲನೋ ಏನಾದರೂ ಲೋನೋ ಏನಾದರೂ ಮಾಡಿಸ್ಕೊಂಡು ಆಮೇಲೆ ತೀರ್ಸ್ಕೊಂಡು ಹೋಗುವಂಥ ಭರವಸೆ, ಶಕ್ತಿ ಅನ್ನೋದನ್ನು ಇದ್ದೇ ಅಂದವಾಗ ತೊಗೊಳೋಕ್ಕೆ ಸಾಧ್ಯ ಆಗೇ ಆಗುತ್ತೆ. ಹಂಗಾಗಿ ನಂಗೆ ಅವರು ಲೋನೇ ಹಾಕ್ಸ್ಕೊಡ್ತೀನಿ ಅಂತ ಅಂದರು. ಬಟ್ ಲೋನ್ ಅವರು ಪಾಣಿ ಇರಬೇಕು ಅದು ಇದು ಅಂತ ಏನೇನೋ ಹೇಳಿದ್ರು ಸ್ವಲ್ಪ. ಹಂಗಾಗಿ ನನಗೆ ಅದೇನೋ ವರ್ತ್ ಅನಿಸಲಿಲ್ಲ. ಮತ್ತು 5 ವರ್ಷಕ್ಕೆ 3 ವರ್ಷಕ್ಕೆ ಆ ಥರ ಎಲ್ಲ ಲೋನ್ ಹಾಕ್ಕೊಡ್ತಿದ್ರು, ಅಷ್ಟರಲ್ಲಿ ತೀರಿಸ್ಬೇಕು ಅಂತ ಹೇಳ್ಬಿಟ್ಟು. ಬಟ್ ಅದೇನೇ 1,20,000 30,000 ಆ ಥರ ಎಲ್ಲ ಬಡ್ಡಿ ಬೀಳ್ತಾಯಿತ್ತು. ಹಂಗಾಗಿ ನಾನು ಒಡವೆನೇ ಇಟ್ಬಿಟ್ಟು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಒಡವೆನೇ ಇಟ್ಟು ಇವಾಗ ಫೈನಲಾಗೆ ತೊಗೊಂಡಿದ್ದೀವಿ. ಆ್ಯಂಡ್ ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಗ್ತಿದೆ. ನನ್ನ ಮೇಲೆ ನನಗೇ ಪ್ರೌಡ್ ಫೀಲ್ ಆಗ್ತಿದೆ. ಇದು ನನ್ನ ಸೆಲ್ಫ್ ಗಿಫ್ಟೆಡು, ಅದರಲ್ಲೂ ಇಷ್ಟು ಕಾಸ್ಟ್ಲಿ ಅಮೌಂಟಲ್ಲಿ ನಾನು ನನಗೆ ಸೆಲ್ಫ್ ಗಿಫ್ಟ್ ಮಾಡ್ಕೊಂಡಿರೋದು ಇದೇ ಫಸ್ಟ್ ಟೈಮ್. ಹಾಗಾಗಿ ತುಂಬಾ ಖುಷಿ ಕೊಡೋ ವಿಚಾರ ಅಂತಲೇ ಹೇಳ್ಬೋದು. ಸಾಲ ಇದೆ, ಅದನ್ನು ತೀರಿಸ್ತೀನಿ ಅನ್ನೋ ಭರವಸೆ ಕೂಡ ನನಗಿದೆ. ಏನಾದರೂ ಮಾಡಬೇಕು ಅಂದವಾಗ ನಮ್ಮ ಕೈಲಿ ಆಗುತ್ತೆ ಅಂತಲೇ ಮಾಡಬೇಕು, ಆಗಲ್ಲ ಅಂತ ಯಾವುದನ್ನು ಕೂಡ ಹಿಂದೆ ಹಾಕೋಕ್ಕೆ ಹೋಗ್ಬಾರ್ದು. ಮಾಡಬೇಕು ಅಂದವಾಗ ಮಾಡಿಬಿಡ್ಬೇಕು. ಎಷ್ಟೊಂದು ಸರಿ ಏನೇನೋ ತೊಗೋಬೇಕು ಅಂತ ಅಂದ್ಕೊಂಡು ಹಿಂಗೇ ಅಂದರೆ ಒಬ್ಬರು ಅವರು ಇವ್ರ ಮಾತು ಜಾಸ್ತಿ ಜನ ಹತ್ರ ನಾವು ಏನಾದ್ರು ತೊಗೋತೀವಿ ಅಂತ ಶೇರ್ ಮಾಡೋದಕ್ಕೆ ಹೋಗ್ಬಾರ್ದು. ಆವಾಗಲೇ ಅವರೊಂದು ಇವರೊಂದು ಹೇಳ್ದವಾಗ ನಮಗೆ ತಲೆಯಲ್ಲಿ ಇನ್ನೂ ಏನೇನೋ ಓಡಿ ಅದಕ್ಕೆ ಯಾಕೆ ಇನ್ವೆಸ್ಟ್ ಮಾಡ್ತೀರಾ, ಅದಕ್ಕೆ ಹಾಕಿದ್ರೆ ವೇಸ್ಟು, ಇದಕ್ಕೆ ಹಾಕಿದ್ರೆ ವೇಸ್ಟು ಅದೆಲ್ಲ ಬರುತ್ತೆ. ಅದೆಲ್ಲ ಬಂದ್ರೂ ಕೂಡ ನಮ್ಮ ಮನಸ್ಸಲ್ಲಿ ನಾವು ತೊಗೋಬೇಕು ಅನ್ನೋ ಒಂದು ಛಲ ಇದ್ದರೆ ಅದನ್ನು ನಾವು ತೊಗೊಂಡು ಸಾಧಿಸ್ಬೋದು. ಆ್ಯಂಡ್ ಈ ಸಲ ನಾನು ಹೇಳ್ದಾಗ ನನ್ನ ತಮ್ಮ ಫುಲ್ ಸಪೋರ್ಟ್ ಮಾಡ್ದ. ಅವನು ಫೈನಾನ್ಷಿಯಲಿ ಜಾಸ್ತಿ ಸಪೋರ್ಟ್ ಮಾಡಿಲ್ಲ ಅಂತಂದ್ರೂ ಅವನು ಪರ್ಸ್ನಲಿ ಮತ್ತು ಮೋಟಿವೇಶ್ನಲಿ ಕರೆಕ್ಟಾಗಿ ನನಗೇನು ಆಗಬೇಕೋ, ನಂಗೆ ಎಷ್ಟು ಒಳ್ಳೇದಾಗಬೇಕೋ ಅದನ್ನೆಲ್ಲನೂ ಕೂಡ ಅವನು ಸಜೆಸ್ಟ್ ಮಾಡಿ ಇವತ್ತು ನಾನು ಏನು ಇಲ್ಲಿ ಹ್ಯಾಪಿಯಾಗಿ ಫೀಲ್ ಮಾಡ್ತಾಯಿದ್ದೀನಿ ಕಾರ್ ತೊಗೊಂಡಿರೋ ವಿಚಾರಕ್ಕೆ, ಅದು ಅವನಿಗೂ ಫುಲ್ ಕ್ರೆಡಿಟ್ಸ್ ಹೋಗಬೇಕು ನನ್ನ ಕಡೆಯಿಂದ. ಏನೋ ಒಂಥರ ಖುಷಿ ನನಗೆ. ಇಷ್ಟು ಬೇಗ ನಾನು ಕಾರ್ ತೊಗೊತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಇವಾಗ ಸದ್ಯಕ್ಕೆ ನಂಗೆ 6,70,000 ಸಾಲ ಇದೆ. ಅದನ್ನು ನಾನು ಕಷ್ಟಪಟ್ಟು ದುಡ್ದು ತೀರಿಸ್ತೀನಿ ಅನ್ನೋ ಭರವಸೆ ಕೂಡ ಇದೆ. ದುಡ್ಡನ್ನ ಮತ್ತೆ ದುಡಿಬೋದು, ಆದರೆ ಈ ಚಿಕ್ಕ ವಯಸ್ಸಿಗೆ ಕಾರ್ ತೊಗೊಂಡು ಖುಷಿ ಪಡೋದ್ರಲ್ಲಿ ಇರೋವಂಥ ಖುಷಿ ಇನ್ನೆಲ್ಲೂ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಸ್ವಂತ ಕಾರು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ, ತುಂಬ ಖುಷಿ ಆಗ್ತಾಯಿದೆ. ಇಂಡಿಪೆಂಡೆಂಟಾಗಿ ನಾವು ಇಷ್ಟಪಟ್ಟಿದ್ದನ್ನ ತಗೊಳ್ಳೋದ್ರಲ್ಲಿರೋ ಖುಷಿನೇ ಬೇರೆ. ಅದು ನನಗೆ ಇವಾಗ ಏನು ಆ ಫೀಲ್ ಅನ್ನೋದು ನಂಗೆ ಗೊತ್ತಾಗ್ತಿದೆ. ಬಟ್ ನನಗೆ ಫೈನಾನ್ಷಿಯಲಿ ಯಾರೂ ಸಪೋರ್ಟ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ. ಬಟ್ ನನ್ನ ತಮ್ಮ ನನಗೆ ಮೆಂಟಲಿ ಅವನ ಮೋಟಿವೇಟ್ನಲ್ಲಿ ಅವನು ನನ್ನನ್ನು ಸ್ಟ್ರಾಂಗ್ ಮಾಡ್ದ. ಅದರಿಂದ ನಾನು ಇದನ್ನು ತೊಗೊಳೋದಕ್ಕೆ ಸಾಧ್ಯ ಆಯಿತು ಅಂತ ನಾನು ಎಷ್ಟು ಸರಿ ಹೇಳಿದ್ರೂ ಸಾಲಲ್ಲ. ಫೈನಲಿ ಪೂಜೆ ಎಲ್ಲ ಆಯಿತು, ಕಾರ್ ರಿವೀಲಿಂಗ್ ಎಲ್ಲನೂ ಕೂಡ ಆಯಿತು. ಇವಾಗ ಕಾರ್ನ ಆಚೆ ತೊಗೊಂಡೋಗಿ ನನಗೆ ತುಂಬ ಆಸೆ ಇತ್ತು ನಾನೇ ಫಸ್ಟ್ ಡ್ರೈವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಡ್ರೈವಿಂಗ್ ಕ್ಲಾಸ್ಗೆ ಹೋಗಿದ್ದಕ್ಕೂ ಕೂಡ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ನನ್ನ ಕಾರ್ನ ನಾನೇ ಫಸ್ಟ್ ಟೈಮ್ ಡ್ರೈವ್ ಮಾಡಿದೆ ಅನ್ನೋದು ನನಗೂ ತುಂಬಾ ಖುಷಿ ಆಯಿತು. ಆಚೆ ಹೋಗಿ ನಿಂಬೆಹಣ್ಣ ಹತ್ತಿಸಿ ನಾನೇ ಫಸ್ಟು ಶೋರೂಮಿಂದ ಆಚೆ ತೊಗೊಂಬಂದೆ. ಆ್ಯಂಡ್ ಇದು ಆಟೋಮೆಟಿಕ್ಕು. ನಾನು ಕಲಿತಾ ಇದ್ದಿದ್ದು ಕಾರ್ ಬಂದ್ಬಿಟ್ಟು ಮ್ಯಾನ್ಯುಯಲ್ ಆಗಿತ್ತು. ಅದಕ್ಕೂ ಇದಕ್ಕೂ ಸ್ವಲ್ಪ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಹೋಗ್ತಾ ಕಲ್ತ್ಕೋಬೋದು, ಆರಾಮಾಗಿ ಓಡಿಸ್ಬೋದು. ಆ್ಯಂಡ್ ನಂಬರ್ ಪ್ಲೇಟ್ ಬರ್ದಲೇ ಅವರು ಕಾರ್ನ ನಮಗೆ ಕೊಡಲ್ಲ ಅಂತ ಹೇಳಿದರು. ಪೂಜೆ ಮಾಡಿಕೊಂಡು ಬೇಕಿದ್ರೆ ಮನೆ ಹತ್ರ ತೊಗೊಂಡೋಗ್ಬಿಟ್ಟು ಅಲ್ಲೂ ಪೂಜೆ ಮಾಡಿ ಮತ್ತು ನಾವು ಶೋರೂಮ್ಗೆ ತೊಗೊಂಬರ್ತೀವಿ. ಅದಾದಮೇಲೆ ನಂಬರ್ ಪ್ಲೇಟ್ ಬಂದಮೇಲೆ ನಿಮಗೆ ಡೆಲಿವರಿನ ಕೊಡ್ತೀವಿ ಅಂತ ಹೇಳಿದರು. ಹಂಗಾಗಿ ಅವರೇನೆ ಆಮೇಲೆ ಏನಾದರೂ ಚೂರು ಸ್ಕ್ರ್ಯಾಚಸ್ ಆದ್ರೂ ಅವ್ರ ಮೇಲೆ ಬರುತ್ತೆ, ಅದು ಅವರೇನೆ ಎಲ್ಲ ಪೇ ಮಾಡಬೇಕು. ಹಂಗೆ ಅಂತ ಹೇಳ್ಬಿಟ್ಟು ಅವರು ಮತ್ತು ನಾವೇ ತೊಗೊಂಬರ್ತೀವಿ ಅಂದ್ಬಿಟ್ಟು ಅವರೇನೆ ಮನೆ ಹತ್ರಕ್ಕೆ ಪ್ರದೀಪ್ ಸರ್ ಅಂತ ಹೇಳ್ಬಿಟ್ಟು ಎಕ್ಸಿಕ್ಯೂಟಿವ್ ಅವರೇನೆ ಬಂದು ಮನೆ ಹತ್ರ ಕರ್ಕೊಂಡು ಬಂದು ಪೂಜೆ ಎಲ್ಲ ಮಾಡಿ ಆದಮೇಲೆ ಅವರು ಮತ್ತೆ ವಾಪಸ್ಸು ಕಾರ್ನ ತೊಗೊಂಡೋಗ್ತಾರೆ. ನೀವು ಕೇಳ್ಬೋದು ಯಾಕೆ ನಂಬರ್ ಪ್ಲೇಟ್ ಬಂದಮೇಲೆ ತೊಗೋಬೋದಾಗಿತ್ತಲ್ವ, ಇಷ್ಟು ಅರ್ಜೆಂಟಲ್ಲಿ ಯಾಕೆ ತೊಗೋಬೇಕಾಗಿತ್ತು ಅಂತ ಕೇಳ್ಬೋದು. ಯಾಕೆ ಅಂತಂದರೆ ಜುಲೈ 5ನೇ ತಾರೀಕು ಅಮಾವಾಸ್ಯೆ, 6ನೇ ತಾರೀಕಿಂದ ಆಷಾಢ ಬೀಳುತ್ತೆ. ನಮಗೆ ಕಾರ್ ಕೊಡ್ತೀನಿ ಅಂತ ಹೇಳಿರೋದು 6ನೇ ತಾರೀಕು, ಆಷಾಢ ಸ್ಟಾರ್ಟ್ ಆಗಿ ದಿನವೇ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ 4ನೇ ತಾರೀಕು ಟೈಮ್ ಕೂಡ ಚೆನ್ನಾಗಿತ್ತು, ಮನೆ ಓಪನಿಂಗು ಕೂಡ ಮಾಡಿದ್ವಲ್ವ. ಹಂಗಾಗಿ ಅವ್ರನ್ನ ಕೇಳಿದ್ದಕ್ಕೆ ಇವತ್ತು ತೊಗೊಳ್ಬೋದು
ತೊಗೊಬೋದು ಅಂತ ಹೇಳಿದ್ರು. ಹಂಗಾಗಿ ನಾವು ಇವತ್ತೇ ಪೂಜೆ ಎಲ್ಲ ಮಾಡಿ ಮನೆ ಹತ್ರ ತೊಗೊಂಬಂದು ಮತ್ತು ತೊಗೊಂಡೋಗ್ಮೇಲೆ ಆಮೇಲೆ ಯಾವಾಗಾದ್ರೂ ಕಲೆಕ್ಟ್ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿದ್ರಲ್ವ. ಹಾಗಾಗಿ ನಾವು ಇವತ್ತೇ ಪೂಜೆ ಎಲ್ಲ ಮುಗಿಸಿ ಸಂಜೆ ಒಂದು 4:30-5 ಗಂಟೆ ಹಿಂಗೆ ಶೋರೂಮ್ ಹತ್ರ ಹೋಗಿ ಕಾರ್ ಡೆಲಿವರಿನ ತೊಗೊಂಡು ಬಂದ್ವಿ. ನಾನಂತೂ ಇಷ್ಟೆಲ್ಲ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಕಾರ್ ಡೆಲಿವರಿ ತೊಗೊಂಡಾಗ ಇಷ್ಟೆಲ್ಲ ಈ ಥರನೇ ಆಗುತ್ತೆ ಅಚ್ಚುಕಟ್ಟಾಗಿ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆದ್ರೂ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗೋ ಥರ ಪೂಜೆ ಆಗಲಿ ಕಾರ್ ಡೆಲಿವರಿ ಆಗಲಿ ತುಂಬಾ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ನು ಕಾರ್ ಬಗ್ಗೆ ಮತ್ತು ನಾವು ತೊಗೊಂಡಿದ್ದು ಮತ್ತು ಏನೇನೆಲ್ಲ ಆಯಿತು ಅದನ್ನೆಲ್ಲ ಕೂಡ ನಂಗೆ ಗೊತ್ತಿರೋ ಅಷ್ಟು ನಾವು ತಗೊಳ್ಬೇಕಾಗಿರೋಂಥ ಪ್ರಾಬ್ಲಮ್ ಏನೇನಾಯಿತು ಅದನ್ನೆಲ್ಲ ಹೇಳಿದ್ದೀನಿ. ಇನ್ನೂ ಏನಾದ್ರು ನಿಮ್ಗೇನಾದ್ರು ಡೌಟು ಮತ್ತು ನಿಮ್ಗೇನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಆದಷ್ಟು ನಿಮಗೆ ಇನ್ಫಾರ್ಮ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಗುರುವಾರಾದಿತ್ಯವರ್ಣಂ ಸರ್ವದಿತ್ಯಾಯ ಶ್ರೀ ಕಾಲವೇಂದ್ರೇಶ್ವರ ಸ್ವಾಮಿ ಸರ್ವದೇವರುದ್ರಮಃ ಉಳಿಯೂರಮ್ಮದೇವಿ ಅನುಗ್ರಹಾದಿತ್ಯ ಕೃಪಕಟಾಕ್ಷಾಯ ವಾಹನ ಅನುಗ್ರಹ ಸಾಯಂಕಾಲ ಪೂಜಾ ದರ್ಶನ ಬ್ರಾಹ್ಮಣ ಗೋಬ್ರಾಹ್ಮಣ ದೇವತನುಗ್ರಹ ಪೂಜಾ ದರ್ಶನ ಅನುಗ್ರಹ ಯಥಾಶಕ್ತಿ ಪೂಜೆಯಾಮಿ. ಅಲ್ಲೇ ಹಂಗೆ ಮನೆ ದೇವರ ಸೇವೆ ಹಾಕಿ ಬ್ರಾಹ್ಮಣಾಧಾರೇಣ ಓಂ ಶಾಂತಿ ಶಾಂತಿ ಕುಟುಂಬಕ್ಕೆ ದೇವತಾ ನಮಸ್ಕಾರ ಮಾಡ್ಕೊಂಡು ಹೊರಗಡೆ ಮೂವ್ ಮಾಡಿ ಎಲ್ಲೊತ್ತಿಗೆ ಮಾತಾಡೋದು. ನಿಂಬೆಹಣ್ಣು ಎಲ್ಲ ಹಾಕಿ ಹಾಕ್ತೀವಿ ಓಂ ಶತಮಾನಂ ಭವತಿ ಶತಾ ಈಶ್ವರಣಂ ಗಣಪತಿ ಹಾಕಿದೆ ಅಲ್ಲಿ ಮುಂದೆ 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 ನಮಸ್ಕಾರ ನಿಧಾನಕ್ಕೆ ಬೇಗ ಹೋಗ್ಬೇಕು. ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕು ಶೇರು ಕಮೆಂಟು ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಆಲಲಿಕ್ಕಿ, ಸೊ ದಟ್ ನಾನು ಹಾಕೋ ಫ್ಯೂಚರಲ್ಲಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಹಾಗೆ ಈ ವಿಡಿಯೋ ನಿಮ್ಗೆಲ್ರಿಗೂ ಇನ್ಫಾರ್ಮೇಟಿವ್ ಅನಿಸಿದರೆ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿವರೆಗೂ ಪೇಷನ್ಸಿಂದ ನೋಡೋದಕ್ಕೆ ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.